ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿನ್ನುವಂತಹ ಸಮೋಸಾನ ಹೇಗೆ ಮಾಡ್ಕೋಬೋದು, ಹಾಗೆಯೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆನೂ ಕೂಡ ಮನೇಲಿ ನಾವು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು ಈ ಮಸಾಲೆ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಂದರೆ. ಹಾಗೆಯೇ ಫೋಲ್ಡಿಂಗ್ ತುಂಬ ಕಷ್ಟ ಅನ್ನೋರು ಈ ರೀತಿ ಫೋಲ್ಡಿಂಗ್ ಕೂಡ ಈಸಿಯಾಗಿ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗಿದ್ರೆ ಬನ್ನಿ ಇದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಧನಿಯಾ ಪೌಡ್ರು ಅಂದರೆ ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ, ಆಮೇಲೆ ಸೋಂಪು ಅಂತ ಏನು ಕರಿತೀವಲ್ಲ ಅದನ್ನು ತೊಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿ ಬಟಾಣಿ ತೊಗೊಂಡಿದ್ದೀನಿ. ಮತ್ತು ನಾನು ಒಂದು ಕುಕ್ಕರಲ್ಲಿ ಆಲೂಗಡ್ಡೆನ ಬೇಯೋದಕ್ಕೆ ಇಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ ಮತ್ತು ಚಕ್ಕೆ, ಚಕ್ರಮೊಗ್ಗು, ಲವಂಗ ಮತ್ತು ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಕೂಡ ನಾವು ಪೌಡ್ರ್ ಮಾಡ್ಕೋಬೇಕು. ಇದು ಚಕ್ರಮೊಗ್ಗು ಬಂದುಬಿಟ್ಟು ತುಂಬ ಫ್ಲೇವರ್ ಇರೋದರಿಂದ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಎಲ್ಲ ಮಸಾಲೆ ಪದಾರ್ಥಗಳನ್ನು ತರಿತರಿಯಾಗಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಆದ ನಂತರ ಹಸಿಮೆಣಸಿನ್ಕಾಯಿ ಮತ್ತು ಬಟಾಣಿ ಏನು ತೊಗೊಂಡಿದ್ವಲ್ಲ ಅದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ಖಾರದ ಪೌಡ್ರು ಕೂಡ ಹಾಕ್ಕೋಬೋದು, ರೆಡ್ ಚಿಲ್ಲಿ ಪೌಡ್ರನ್ನ. ಇದನ್ನು ನಾವು ನುಣ್ಣಗಾದರೂ ಮಾಡ್ಕೋಬೋದು, ಇಲ್ಲ ತರಿತರಿಯಾಗಾದರೂ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಆ ರೀತಿಯಾಗಿ ಮಾಡ್ಕೊಳ್ಳಿ. ಮಾಡಿಕೊಂಡ ನಂತರ ನಾನು ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಗ್ಗರಣೆ ಸ್ವಲ್ಪ ಹಾಕ್ಕೊಳ್ಳೋಣ ಅಂಥೇಳಿ. ಈ ಈರುಳ್ಳಿನ ನೀವು ಆಪ್ಷನಲ್ಲು ಒಗ್ಗರಣೆ ಆದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಸಿದಾದರೂ ನೀವು ಹಾಗೇ ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ನಾನು ರುಬ್ಬಿದಂಥ ಮಿಶ್ರಣ ಇತ್ತಲ್ಲ, ಅಂದರೆ ಬಟಾಣಿ ಹಸಿಮೆಣಸಿನ್ಕಾಯಿ ರುಬ್ಬಿದಂಥ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ನೀವು ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಮಸಾಲೆ ಪದಾರ್ಥಗಳೇ ಜಾಸ್ತಿ ಆಗಿರುತ್ತಲ್ಲ ಹಾಗಾಗಿ. ಆದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದ್ದರೆ ತುಂಬ ಒಳ್ಳೆಯದು. ಮತ್ತು ನಾನು ಮಸಾಲೆ ಪದಾರ್ಥಗಳನ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಮಸಾಲೆ ಪದಾರ್ಥಗಳ ಪೌಡ್ರನ್ನ ಯಾವಾಗೆಲ್ಲ ಫ್ರೀ ಇರ್ತಿರಲ್ಲ ಸೊ ಅವಾಗೂ ಮಾಡಿಟ್ಕೋಬೋದು. ಬೇರೆ ರೆಸಿಪಿಗಳು ಕೂಡ ಯೂಸ್ ಆಗುತ್ತೆ. ಅದು ಜೀರಿಗೆ ಪೌಡರ್ ಇರ್ಬೋದು, ಧನಿಯಾ ಪೌಡರ್ ಇರ್ಬೋದು, ಇವೆಲ್ಲದೂ ಕೂಡ ಯೂಶಲಿ ಆಲ್ಮೋಸ್ಟ್ ರೆಸಿಪಿಗಳಿಗೆ ಹೆಲ್ಪ್ ಆಗುತ್ತೆ. ಈಗ ಈ ಮಿಶ್ರಣ ಸ್ವಲ್ಪ ಬೆಂದಿದೆ, ಇದಕ್ಕೆ ಒಂದು ಚಿಟಿಕೆ ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕಲರ್ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ನಡೆಯುತ್ತೆ, ಆದರೆ ತುಂಬ ಆಗಿಬಿಟ್ರೆ ಹೀಟ್ ಆಗುತ್ತಲ್ವ, ಹಾಗಾಗಿ ನಾನು ಇಲ್ಲಿ ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಮಾಡೋದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದರಿಂದ ಇಷ್ಟು ಮಸಾಲೆ ರೆಡಿ ಮಾಡಿಕೊಂಡೆ. ಇದಕ್ಕೆ ಆಲೂಗಡ್ಡೆನ ಬೇಯಿಸಿದ್ನಲ್ಲ ಅದನ್ನು ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಹಸಿ ಬಟಾಣಿನ ಹಾಗೇ ಉಳಿಸಿದ್ದೆ, ಸ್ವಲ್ಪ ಪ್ರಮಾಣದಲ್ಲಿ ಇರಲಿ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆನ. ಈಗ ಇದು ಸಮೋಸಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆ ರೆಡಿಯಾಗಿದೆ. ಇದಾದ ನಂತರ ನಾನು ಇದಕ್ಕೆ ಬೇಕಾಗಿರ್ತಕ್ಕಂಥ ಹಿಟ್ಟು, ಅಂದರೆ ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿಲ್ಲ, ನಾನು ಗೋಧಿ ಹಿಟ್ಟನ್ನೇ ತೊಗೊಂಡ್ಬಿಟ್ಟು ಕಲಸಿಟ್ಕೊಂಡಿದ್ದೆ. ಇದು ಚಪಾತಿ ಹಿಟ್ಟನ್ನು ಹದಕ್ಕೆ ಕಲಸಿದ್ರೆ ಸಾಕಾಗುತ್ತೆ. ನಿಮಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೋದು. ನಾನು ಮಕ್ಕಳು ತಿನ್ನೋದಲ್ವಾ ಅಂತ ಹೇಳಿ ಸ್ವಲ್ಪ ಚಪಾತಿನ ಯಾವ ರೀತಿ ಲಟ್ಟಿಸ್ತೀವಲ್ಲ ಅದೇ ಹದಕ್ಕೆ ನಾನು ಕಲಸಿಟ್ಕೊಂಡಿದ್ದೆ. ಅದನ್ನು ನೀಟಾಗಿ ರೋಲ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಕಟ್ ಮಾಡಿಕೊಂಡೆ. ನಿಮಗೆ ದೊಡ್ಡ ಸಮೋಸ ಬೇಕು ಸೈಜಲ್ಲಿ ಅಂದರೆ ಸ್ವಲ್ಪ ಉಂಡೆ ದೊಡ್ಡ ತೊಗೊಳ್ಳಿ, ಮೀಡಿಯಮ್ ಸೈಜ್ ಸಾಕು ಅಂದರೆ ಮೀಡಿಯಮ್ ಆಗಿ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಈ ರೀತಿಯಾಗಿ ಉಂಡೆಗಳನ್ನು ಮೊದಲೇ ಮಾಡಿಟ್ಕೊಳ್ಳೋದ್ರಿಂದ ನಿಮಗೆ ಉದ್ಕೊಳ್ಳೋದಕ್ಕೆ ಅಂದರೆ ಲಟ್ಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ನಾನು ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೆ. ಆಮೇಲೆ ಚಪಾತಿನೂ ಕೂಡ ದೊಡ್ಡದಾಗಿ ಮಾಡ್ಕೊಳ್ತಾ ಇಲ್ಲ, ಚಿಕ್ಕದಾಗಿ ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಈ ಸ್ಟೆಪ್ ನೋಡ್ಕೊಳ್ಳೋದು. ಕೆಲವರು ಅದನ್ನು ಫಿಲ್ ಮಾಡಬೇಕಾದ್ರೆ ನಮಗೆ ಸ್ಟೆಪ್ಪು ಮಿಸ್ ಆಗುತ್ತೆ ಅಂತ ಹೇಳ್ತಾರಲ್ವ, ಸೊ ಅಂಥವ್ರಿಗೆ ಈ ರೀತಿಯಾಗಿ ನಾವು ಫಿಲ್ ಮಾಡೋದ್ರಿಂದ ತುಂಬ ಬೇಗನೆ ಆಗುತ್ತೆ, ಆಮೇಲೆ ರಿಸ್ಕ್ ಕೂಡ ಆಗೋದಿಲ್ಲ. ನೋಡಿ ಹಾಳೆ ಉದ್ದಿದ ನಂತರ ಮಧ್ಯಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದು ತುಂಬ ಸುಲಭ. ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ಇದಕ್ಕೆ ಒಂದು ಸೈಡ್ಗೆ ಹಾಕ್ಕೋಬೇಕು. ಫುಲ್ ಓಲ್ ಇದಕ್ಕೆಲ್ಲ ಫಿಲ್ ಮಾಡ್ಕೋಬಾರ್ದು. ಈ ರೀತಿಯಾಗಿ ಮಾಡಿ ಜಸ್ಟ್ ಸಿಂಪಲಾಗಿ ಎಡ್ಜಸ್ಟ್ನ ಈ ರೀತಿಯಾಗಿ ಪ್ರೆಸ್ ಮಾಡಿದರೆ ಆಗುತ್ತೆ. ಇದು ತುಂಬ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋ ಅಂಥ ಮೆಥಡ್ ಇದು. ಅಂದರೆ ಈಗ ಬೇರೆ ರೀತಿಯೆಲ್ಲ ಫಿಲ್ಲಿಂಗ್ ಮಾಡೋಕ್ಕೋದ್ರೆ ಬರೋದಿಲ್ಲ, ಕೆಟ್ಟೋಗ್ಬಿಡ್ತು ಅಂತೆಲ್ಲ ಹೇಳ್ತಿರ್ತಾರಲ್ಲ, ಅಂಥವ್ರಿಗೆ ಇದು ತುಂಬ ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು ಅಷ್ಟೇ. ಆದರೆ ಟೇಸ್ಟ್ ಬಂದು ಸೇಮ್ ನಾವು ಹೆಂಗೆ ಹೋಟೆಲ್ ಅಥವಾ ಬೇಕ್ರಿಗಳಲ್ಲಿ ತೊಗೊಂಬಂದು ತಿಂತಿರ್ತೀವಲ್ಲ ಸಮೋಸ, ಅದಕ್ಕಿಂತ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಒಂದು ಸ್ವಲ್ಪ ಮಾಡಿಟ್ಕೊಂಡ ನಂತರ ನಿಮಗೆ ಕರಿಯೋದಕ್ಕೆ ಹೆಲ್ಪ್ ಆಗುತ್ತೆ.
ಎರಡೆರಡೇ ಮಾಡಿಕೊಂಡ್ರೆ ಏನಾಗುತ್ತೆ, ಎಣ್ಣೆ ಬೇರೆ ಕಾಯೋದಕ್ಕೆ ಇಟ್ಕೊಂಡಿರ್ತೀವಲ್ವ, ಸೊ ಅದು ತುಂಬ ಜಾಸ್ತಿ ಕಾದೋಗ್ಬಿಡುತ್ತೆ. ಒಂದು 6ಇಂದ 8ವರೆಗೂ ಫಿಲ್ ಮಾಡಿ ಇಟ್ಕೊಂಡ್ರೆ ಕರಿಯೋದಕ್ಕೆ 1 ಬೈ 1 ಚೆನ್ನಾಗಿ ಅನಿಸುತ್ತೆ. ಎಣ್ಣೆನ ನೀವು ಆಳಿ ಉದ್ದವಾಗ್ಲೇ ಕಾಯೋದಕ್ಕೆ ಇಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಅಂದರೆ ಸಿಮ್ಮಿಗೆ ಇಟ್ಕೊಂಡು ಕಾಯಿಸೋದ್ರಿಂದ ಅದು ಚೆನ್ನಾಗಿ ಕಾಯುತ್ತೆ. ತುಂಬ ಅವಸರಕ್ಕೆ ಸ್ಟೀಮ್ ಜಾಸ್ತಿ ಮಾಡಿಕೊಂಡ್ರೂ ಏನಾಗುತ್ತೆ, ಸೀದೋಗ್ಬಿಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಚಿಕ್ಕ ಬಾಣಲಿ ತೊಗೊಂಡಿದ್ದೆ, 3 ಸಮೋಸ ಮಾತ್ರ ಕರ್ಕೊಂಡೆ. ಅದು ಸ್ವಲ್ಪ ಸಿಮ್ಮಲ್ಲಿ ಬೇಯೋದಕ್ಕೆ ಬಿಟ್ಟರೆ ಏನಾಗುತ್ತೆ, ಗರಿಗರಿಯಾಗಿ ಬರುತ್ತೆ ಸಮೋಸ. ಸ್ಟೀಮ್ನ ಜಾಸ್ತಿ ಮಾಡಿ ನಾವು ಅದನ್ನು ಕರಿಯೋದ್ರಿಂದ, ಅಂದರೆ ಫ್ರೈ ಮಾಡೋದ್ರಿಂದ ಸಮೋಸ ಮೆತ್ತಗಾಗ್ಬಿಡುತ್ತೆ, ಕ್ರಿಸ್ಪಿಯಾಗಿ ಬರೋದಿಲ್ಲ. ಇಲ್ಲಿ ಅದನ್ನು ನಾವು ಚೆನ್ನಾಗಿ ಗಮನಿಸಬೇಕು. ನನಗೆ ಫಸ್ಟಿಗೆ ಏನು ಮಾಡಿದೆ, ನೋಡೋಣ ಸಮೋಸ ಬೇರೆ ಥರದ್ದಲ್ವಾ ಅಂಥೇಳಿ ನಾನು ಸ್ಟೀಮ್ನ ಜಾಸ್ತಿ ಮಾಡ್ಕೊಂಡು ಕಲರ್ ಚೆನ್ನಾಗಿ ಬರಲಿ ಅಂತಲೇ ಸ್ವಲ್ಪ ಸ್ಟೀಮ್ ಹೈ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡೆ. ಆವಾಗ ಫಸ್ಟಿಗೆ ಫ್ರೈ ಮಾಡಿದಂತಹ ಸಮೋಸ ಸ್ವಲ್ಪ ಸಾಫ್ಟ್ ಆಗಿಬಿಡ್ತು. ಸೊ ಸಾಫ್ಟ್ ತಿನ್ನೋರಿಗೆ ಓಕೆ, ಕ್ರಿಸ್ಪಿಯಾಗಿ ಬೇಕು, ಗರಿಗರಿಯಾಗಿ ಅಂತ ಇಷ್ಟಪಡೋರಿಗೆ ಸಿಮ್ಮಲ್ಲೇ ಕರೀರಿ. ಹಾಗಾಗಿ ಆವಾಗ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೇಮ್ ನಾವು ಏನು ಬೇಕ್ರಿಗಳಲ್ಲಿ ತೊಗೊಂಡು ಬಂದು ತಿಂತಿರ್ತಾರಲ್ಲ ಅದೇ ರೀತಿಯಾಗಿ ಬರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಮನೆಯಲ್ಲೇ ನಾವು ಹೇಗೆ ಈಸಿಯಾಗಿ ಸಮೋಸನ ರೆಡಿ ಮಾಡ್ಕೋಬೋದು ಅಂತ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.